ವಕ್ಫ್ ವಿರುದ್ಧ ಹೋರಾಟಕ್ಕೆ ಬಿಜೆಪಿ 3 ತಂಡಗಳನ್ನು ರಚನೆ ಮಾಡಿಕೊಂಡಿರುವಂತದ್ದು. ಯಡಿಯೂರಪ್ಪ ವಿಜೇಂದ್ರ ವಿರುದ್ಧ ಯತ್ನಾಳ್ ಗರಂ ಆಗಿದ್ದಾರೆ. 3 ತಂಡ ರಚನೆ ಆಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಡಿಯೂರಪ್ಪ ವಿಜೇಂದ್ರ ವಿರುದ್ಧ ಯತ್ನಾಳ್ ಗರಂ ಆಗಿದ್ದಾರೆ. ಆ 3 ತಂಡಗಳಿಗೆ ಅವ್ವ ಅಪ್ಪ ಇಲ್ಲ. ನಮ್ಮನ್ನ ನೋಡಿ 3 ತಂಡ ರಚನೆ ಮಾಡಿದ್ದಾರೆ. ಅವರಿಗೆ ವಕ್ಫ್ ಬೋರ್ಡ್ ವಿವಾದದ ಬಗ್ಗೆ ಕಾಳಜಿನೇ ಇಲ್ಲ. ಅವರಿಗೆ ಇರೋದು ಅಪ್ಪ ತರಹದ ಲೂಟಿ. ಪ್ರತ್ಯೇಕ ತಂಡ ರಚನೆ ಮಾಡಿದ್ದಾರೆ. ಅದರಲ್ಲಿ ಪ್ರತಾಪ್ ಸಿಂಹ ಅವರನ್ನು ಕೈ ಬಿಟ್ಟಿದ್ದಾರೆ ಸರ್. ಅವ್ರು ಒಬ್ಬೊಬ್ಬನೇ ಕೈ ಬಿಡ್ತಾರೆ ರೀ. ಅವರ ಅಪ್ಪ ಮಕ್ಕಳು ಬರೀದೇ ಮಾಡ್ತಾರಲ್ಲ. ನೀವಿಟ್ಟು ಮಾಧ್ಯಮದವರು ರಾಜ ಹುಲಿ ಬ್ಯಾ ಹುಲಿ ಅವ್ರು ಬಿಟ್ಟರೆ ಬಿ ಜೆ ಪಿ ಉದ್ಧಾರ ಆಗೋದು. ನೀವು ಇಟ್ಟು ಮೀಡಿಯಾದವ್ರು ಏನು ಹಾಕಿರೋದಿರಿ. ಹಿಂದೂ ಹುಲಿ ಅಂತ ಸರ್. ಮತ್ತೆ ನೀವು ಎಲ್ಲೆತ್ತೀರಿ? ಜನ ಅಂದ ಮ್ಯಾಗ ನೀವು ಅನಿವಾರ್ಯ ಎತ್ತೀರಿ. ಜನಜಾಗೃತಿ ಅಭಿಯಾನ ಯಾವಾಗಿಂದ ಆರಂಭ ಮಾಡ್ತೀರಿ? ಯಾರ್ಯಾರು ಇರ್ತಾರೆ? ಅಲ್ಲೇ ಹೇಳಿಬಿಟ್ಟೇನಲ್ರಿ, 25ನೇ ತಾರೀಕಿನ ಡಿಸೆಂಬರ್ 25. ನಮ್ಮದೆಲ್ಲ ಕ್ಲಿಯರ್ ಇದೆ. ಅವ್ರ ಹೆಂಗೆ ಸುಮ್ಮನೆ ನಮ್ಮ ನೋಡಿ ಒಂದು 3 ತಂಡ ಮಾಡಿ ಅದು ಡೇಟ್ ಇಲ್ಲ, ಯಾವ ಊರಿಲ್ಲ, ಏನೂ ಇಲ್ಲ. ಅದಕ್ಕೆ ಅವು ಇಲ್ಲ, ಅಪ್ಪಿಲ್ಲ. ಸುಮ್ಮನೆ ಯತ್ನಾಳ್ರು ನಮ್ಮ ಟೀಮ್ ಮಾಡೈತನ ಮಾಡ್ಯಾರ. ಅವ್ರಿಗೇನು ವಕಫದ ಕಾಳಜಿ ಇಲ್ಲ, ಮೂಢ ಕಾಳಜಿ ಇಲ್ಲ, ವಾಲ್ಮೀಕಿ ಜನಾಂಗದ 187 ಕೋಟಿ ಹಗರಣದ ಕಾಳಜಿ ಇಲ್ಲ, ದಲಿತರ 24,000 ಕೋಟಿ ರೂಪಾಯಿ ಏನ ಪೂರ್ತಿ ಡೈಲ್ಯೂಟ್ ಮಾಡಿ ಇವತ್ತು ಗ್ಯಾರಂಟಿಗೆ ಹಾಕಿಲ್ಲ, ಅದ್ರ ಕಾಳಜಿ ಇಲ್ಲ. ಅವ್ರ ಕಾಳಜಿ ಇರೋದು ಮುಂದೆ ಮುಖ್ಯಮಂತ್ರಿ ಹೆಂಗೆ ಆಗಬೇಕು, ಮತ್ತು ಅಪ್ಪನ ಹಾಗೆ ಲೂಟಿ ಮಾಡಬೇಕು.